ಈ ವರ್ಷ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತುಮಕೂರು ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಆಗಿರುವ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 29 ಮತ್ತು 30ನೇ ತಾರೀಕು ತುಮಕೂರು ಗಾಜಿನ ಮನೆಯಲ್ಲಿ ಆಯೋಜನೆ ಆಗಿದೆ. ಈ ಒಂದು ಸಮಾರಂಭದಲ್ಲಿ 29ನೇ ತಾರೀಕು ಮೆರವಣಿಗೆಯೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದರಿಂದ ಗುಂಜಿ ಕಟ್ಟೆ ಮುಖಾಂತರ DC ಆಫೀಸ್ ತನಕ ಮೆರವಣಿಗೆಯಲ್ಲಿ ಕಲಾತಂಡಗಳು ಇರ್ತದೆ. ಮತ್ತು 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕರಿಗೌಡ ಭೀಷ್ಣಳ್ಳಿ ಅವರು ಇದ್ದಾರೆ. ಅವರು ಕೂಡ ಮೆರವಣಿಗೆಯಲ್ಲಿ ಇರ್ತಾರೆ. ಮತ್ತು ಧ್ವಜಾರೋಹಣ ಕೂಡ ಅವತ್ತು ಬೆಳಗ್ಗೆನೆ ಇರುತ್ತದೆ. ಒಟ್ಟಾರೆಯಾಗಿ 6 ಗೋಷ್ಠಿಗಳು ಕೂಡ ನಾವು ಆಯೋಜನೆ ಮಾಡಿದ್ದೀವಿ 2 ದಿವಸಗಳಲ್ಲಿ. ವಿಶೇಷವಾಗಿ ಈ ವರ್ಷ ಮಕ್ಕಳ ಸಾಹಿತ್ಯ ಅಂತ ನಾವೊಂದು ಮಾಡ್ತಾ ಇದ್ದೀವಿ. ಮತ್ತು ಮೊದಲನೇ ದಿವಸ 29ನೇ ತಾರೀಕು ಉದ್ಘಾಟನೆ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ. ಇದಕ್ಕೆ ಉದ್ಘಾಟನೆ ಮಾಡುವರು ನಮ್ಮ ಸನ್ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರು. ಮತ್ತು ಕುವೆಂಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಕುವೆಂಪು ಬಗ್ಗೆ ಉಪನ್ಯಾಸ ಮಾಡುವರು ನಮ್ಮ ಜಿಲ್ಲೆಯ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು. ಸಮ್ಮೇಳನದ ನೆನಪಿನ ಸಂಚಿಕೆ ಬಿಡುಗಡೆ ಮಾಡುವರು ಶ್ರೀ TB ಜಯಚಂದ್ರ ಸರ್. ಹಾಗೆಯೇ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವರು ಶ್ರೀ GB ಜ್ಯೋತಿ ಗಣೇಶ್ ಸರ್, ಶಾಸಕರು ತುಮಕೂರು ನಗರ. ಸೊ ಮೊದಲನೇ ದಿನ ನಾವು ಮೆರವಣಿಗೆಯೊಂದಿಗೆ ಸ್ಟಾರ್ಟ್ ಮಾಡಿ ಧ್ವಜಾರೋಹಣ ಮಾಡಿ ಮತ್ತು ಗಾಜಿನ ಮನೆಯಲ್ಲಿ ಉದ್ಘಾಟನಾ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮತ್ತು ಕವಿಗೋಷ್ಠಿಗಳು ಈಗಾಗಲೇ ಹೇಳಿದಾಗೆ 6 ಕವಿಗೋಷ್ಠಿಗಳು ಇದ್ದಾವೆ. ಮೊದಲನೆಯದು ಸಮ್ಮೇಳನ ಅಧ್ಯಕ್ಷರೊಂದಿಗೆ ಸಂವಾದ ಮತ್ತು ದಲಿತ ಸಾಹಿತ್ಯ ಕವಿಗೋಷ್ಠಿಗಳು ಮತ್ತು ಮಕ್ಕಳ ಗೋಷ್ಠಿ. 2ನೇ ದಿನ ಮಕ್ಕಳ ಗೋಷ್ಠಿ ಇದೆ. ಈಗ ಕಿತ್ತೂರಲ್ಲಿ ಕಲ್ಪೋತ್ಸವದಲ್ಲಿ ಮಕ್ಕಳ ಗೋಷ್ಠಿ ಮತ್ತು ಸಮ್ಮೇಳನ ಇತ್ತು, ಅದು ಚೆನ್ನಾಗಿತ್ತು ಅನ್ನೋ ಫೀಡ್ಬ್ಯಾಕ್ ನಮಗೆ ಬಂದಿದೆ. ಹಾಗಾಗಿ ಅದು ಕೂಡ ಈ ಸತಿ ನಾವು ಆಯೋಜನೆ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷದವರು ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲ ತಾಲೂಕು ಮಟ್ಟದ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಶ್ರಮ ವಹಿಸಿ ಈ ಒಂದು